ಈಸ್ ವೇಸ್ಟಿಂಗ್ ಇಸ್ ಟೈಮ್. ಸಮಯ ವ್ಯರ್ಥ ಮಾಡ್ತಿದ್ದಾರೆ. ಏನಂತಂದ್ರೆ ಪುಕ್ಕಟೆ ಪ್ರಚಾರ ಸಿಗ್ತದೆ ನನಗೆ ಅನ್ನೋ ಒಂದು ಗೀಳಿಗೆ ಬಿದ್ದಿದ್ದಾರೆ ಅಷ್ಟೇ. ಅವ್ರು ನಾನು ಮೊದಲೇ ಹೇಳಿದ್ದೇನೆ, ನಾವೆಲ್ಲ SC/STಗಳ ಕೋಟಾದಲ್ಲಿ ಬಂದಿರೋರು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇಂಥ ಅವಕಾಶ ಕಲ್ಪಿಸಿಕೊಟ್ಟಿರೋದು ಆ ಜನಾಂಗಗಳ ಸಮಸ್ಯೆಗಳನ್ನ ಕೆಲಸ ಮಾಡಬೇಕು. ಹೋಮ್ ಮಿನಿಸ್ಟ್ರಿ ಅಂತಕ್ಕಂಥದ್ದು ಆ ಜನರಲ್ಲೇ ಯಾಕೆ ಪರಿಶಿಷ್ಟ ಜಾತಿಯವರಿಗೆ ಸಾಮಾನ್ಯವಾಗಿ ಕೊಡ್ತಾರೆ? ಯಾಕೆ? ಆ ಜನಾಂಗಗಳಿಗೆ ಅನೇಕ ಸಮಸ್ಯೆಗಳಿರ್ತವೆ. ಭೂಮಿಯ ಸಮಸ್ಯೆ ಇರ್ಬೋದು, ಬೇರೆಯವರಿಂದ ಆಗ್ತಕ್ಕಂಥ ಅತ್ಯಾಚಾರದ್ದಿರ್ಬೋದು, ಅನ್ಯಾಯಗಳಿರ್ಬೋದು, ಶೋಷಣೆ ಇರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿರ್ತವೆ. ಇಂಥವುಗಳನ್ನೆಲ್ಲ ಸರಿ ಮಾಡಲಿ ಅಂತೇಳಿ ಕೊಟ್ಟರೆ ಇವರು, ನಾವು ಹೇಳ್ತಿದ್ದೀವಿ, ನಾನು ಕೇಳ್ತಿದ್ದೀನಿ ಇವತ್ತಿಗೂ ಅವ್ರಿಗೆ, SCP TSP ಹಣ ನುಂಗಿದೆ ಈ ಸರ್ಕಾರ, ಜನರಿಗೆ ನಮ್ಮವ್ರಿಗೆ ಸಿಗ್ತಾ ಇಲ್ಲ ಅಂತ ನಾವು ಕೇಳಿದ್ರೆ, RSS ನೋಂದಣಿ ಮಾಡಿಸಿ ಅಂತ ಕೇಳಿದ್ರೆ ಅವರು RSS ನೋಂದಣಿ ಮಾಡಿಸಿದ್ರಿಂದ ನಮಗೆ SCP TSP ಹಣ ಸಿಗುತ್ತಾ? ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ರೆ ಅದನ್ನು ಅವ್ರನ್ನ ಸರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ ಅಂತಂದ್ರೆ ಅದನ್ನು ಬಿಟ್ಬಿಟ್ಟು RSS ನೋಂದಣಿ ಮಾಡಿಸಿ ಅಂದ್ರೆ ನಮ್ಮವ್ರಿಗೆ ಸಮಸ್ಯೆ ಬಗೆಹರಿಯುತ್ತಾ? ನಮಗೆ ಬೇಕಾಗಿರೋದು ನೋಡಿ, ನೀವು ಅದನ್ನು ಕೇಳಿ. ನಾನು ಯಾಕೆ ಕೇಳಿದ್ರಿ ಅಂತ ನಾನು ಕೇಳಲ್ಲ, ಅದನ್ನು ಕೇಳಿ. ನೀವು ಹೆಂಗ್ ಕೇಳಬೇಕು? ನೋಟಿಸ್ ಜಾರಿ ಮಾಡ್ಬೇಕು. ನೀವು ಲವ್ ಲೆಟರ್ ಬರೆಯೋದಲ್ಲ. ಲವ್ ಲೆಟರ್ ಏನಕ್ಕೆ ಅಂತಂದ್ರೆ, ನ್ಯಾಷನಲ್ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ, ಸ್ಟೇಟ್ ಮೀಡಿಯಾದಲ್ಲಿ ಹೆಡ್ಲೈನ್ಗಳು ಬರಕ್ ಮಾತ್ರ ನೀವು ಅದು ಮಾಡ್ತಾ ಇರೋದು. ಅದನ್ನು ಲೀಗಲ್ ಆಗಿ ನೀವು ಕೇಳಿ. ಆಮೇಲೆ ಒಂದು ಸಂಘಟನೆ ರಿಜಿಸ್ಟರ್ ಆಗಲೇಬೇಕು, ಯಾವ ಕಾನೂನಲ್ಲಿದೆ ತೋರಿಸಿ. ಬೇಕಿದ್ದವ್ರು ರಿಜಿಸ್ಟರ್ ಮಾಡ್ತಾರೆ, ಬೇಡದಿದ್ದವ್ರು ಬಿಡ್ತಾರೆ. ಒಂದು ಸಮಯ ಪ್ರಿಯಾಂಕಾ ಖರ್ಗೆ ವಯಸ್ಸಿಗೆ ಬಂದಾಗ ಸ್ನೇಹಿತರು ಹೇಳ್ತಾರೆ, ಏನಪ್ಪ ವಯಸ್ಸಿಗೆ ಬಂದ್ಬಿಟ್ಟಿದ್ಯಾ, ಮದುವೆ ಮಾಡ್ಕೋ. ಸ್ನೇಹಿತರು ಹೇಳ್ಬೋದಲ್ಲ, ತಪ್ಪೇನಿಲ್ಲ. ಆದ್ರೆ ಇಲ್ಲಪ್ಪ ನಾನು ಮಾಡ್ಕೊಳ್ಳಲ್ಲ ಅಂದ್ರೆ, ಇಲ್ಲ ನೀನು ಮಾಡ್ಕೊಳ್ಳೇಬೇಕು ಅಂತ ಯಾರನ್ನು ಕೇಳಕ್ಕಾಗ್ತದ? ಅವ್ರವ್ರ ಇಷ್ಟ ಅಪ್ಪ. ಅದು ಕಂಪಲ್ಷನ್ಸ್ ಏನಾದ್ರೂ ಇದ್ರೆ ಸರಿ ಇದೆ. ಅದು ಒಬ್ಬ ಪರಿಶಿಷ್ಟ ಜಾತಿಯವನಿದ್ದೀನಿ ನಾನೇನಾದ್ರೂ ಸವಲತ್ತು ಪಡಿಬೇಕಂದ್ರೆ ಐ ಹ್ಯಾವ್ ಟು ಪ್ರೂವ್ ಮೈ ಕ್ಯಾಸ್ಟ್. ನನಗೆ ಸಿಗೋ ಸವಲತ್ತು ಎಲ್ರಿಗೂ ಸಿಗಲ್ಲ. ಅದಕ್ಕೇನು ಮಾಡಬೇಕು? ಒಂದು SC ಸರ್ಟಿಫಿಕೇಟ್ ಬೇಕು ನನಗೆ. ನಾನು SC ಸರ್ಟಿಫಿಕೇಟ್ ತಗೊಂಡು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲೆಕ್ಷನ್ಗೆ ನಿಲ್ಲಬೇಕಾದ್ರೆ SC ಸರ್ಟಿಫಿಕೇಟ್ ಹಾಕಿದ್ರೆ ಮಾತ್ರ ನಂದು ಊರ್ಜಿತ ಆಗೋದು. ನಾನು SC ಸರ್ಟಿಫಿಕೇಟ್ ತಗೊಳ್ಳೋದಿಲ್ಲ ಅಂದ್ರೆ ಐ ಆಮ್ ನಾಟ್ ಎಲಿಜಿಬಲ್ ಟು ಕಂಟೆಸ್ಟ್ ಇನ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ನಾನು ಕಂಟೆಸ್ಟ್ ಮಾಡ್ಬೇಕಂದ್ರೆ ಮಾತ್ರ ನನಗೆ ಸರ್ಟಿಫಿಕೇಟ್ ಬೇಕು. ನಾನು ಎಲೆಕ್ಷನ್ಗೆ ನಿಲ್ಲಲ್ಲಪ್ಪ. ನೀನು SC ತಾನೆ, ಎಲ್ಲಿ ನಿನ್ನ ಸರ್ಟಿಫಿಕೇಟ್ ಅಂದ್ರೆ ಯಾಕೆ ಬೇಕು ಸರ್ಟಿಫಿಕೇಟು? ನಾನು ಏನಾದರೂ ಆ ಸವಲತ್ತುಗಳನ್ನು ತಗೊಳ್ಳೋದಾದ್ರೆ ಮಾತ್ರ ನನಗೆ ಸರ್ಟಿಫಿಕೇಟ್, ಇಲ್ಲಾಂದ್ರೆ ನನಗೆ ಯಾಕೆ ಬೇಕು? ಬೇಡಪ್ಪ ನಾನು ತಗೊಂಡಿಲ್ಲ ಅಂತೀನಿ. ಇಲ್ಲ ನೀನು SC ತಾನೇ, ಸರ್ಟಿಫಿಕೇಟ್ ಇರಬೇಕು ಅನ್ನೋಕ್ಕೆ ನೀವ್ಯಾರು? ಹಾಗೇ ಇದು RSSದು. ನಾನು ಸರ್ಕಾರದಿಂದ ಯಾವ ಸವಲತ್ತು ತಗೋತಾ ಇಲ್ಲಪ್ಪ, ಅದರಿಂದಾಗಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಯಾವ ಕಾನೂನು ಅಡಿಯಲ್ಲೂ ರಿಜಿಸ್ಟರ್ ಮಾಡಬೇಕು ಅಂತ ಇದು ಇಲ್ವೇ ಇಲ್ಲ, ಕಡ್ಡಾಯ ಇಲ್ಲ. ನಮಗೆ ಬೇಕಾ ಮಾಡ್ಕೊಳ್ತೀವಿ, ಇಲ್ಲ ಅಂತಂದ್ರೆ ಬಿಡ್ತೀವಿ. ಅಂದಮೇಲೆ ನೀವು ಅದೇನೋ ಜಮೀನು ತಗೊಂಡಿದ್ರಲ್ಲ ಅದನ್ನ ಲೆಕ್ಕ ಕೊಡಿ. ಯಾವ ಜಮೀನು ತಗೊಂಡಿರೋದು? ನೋಡಿ, 2200 ಸಂಸ್ಥೆಗಳು ಸಂಘ ಪರಿವಾರವಾಗಿ ಕೆಲಸ ಮಾಡ್ತಿವೆ. RSSನ ಅಂಗ ಸಂಸ್ಥೆಗಳು ಎಲ್ಲವೂ ರಿಜಿಸ್ಟರ್ ಆಗಿವೆ. ಯಾವುದೇ ವ್ಯವಹಾರ ನಡೆದಿದ್ರೆ ಆ ಸಂಘಟನೆಗಳ ಹೆಸರಿನಲ್ಲಿ ನಡೀತವೆ. ನೀವು ಯಾವುದನ್ನೇ ಪ್ರಶ್ನೆ ಕೇಳಿದ್ರೆ ಉತ್ತರ ಅಲ್ಲಿ ಸಿಗುತ್ತೆ.